ಎಲ್ರಿಗೂ ನಮಸ್ಕಾರ. ನಾನು ಲೀಲಾ ಲೋಕಲ್ ಹಾಕ್ಸಿಂದ ಲೀಲಾ ನಟರಾಜ್ ಮಾತಾಡ್ತಾ ಇರೋದು. ಇವತ್ತು ಅಳಸಿನ ಬೀಜದ ಸಾಂಬಾರು ಮಾಡ್ತಾಯಿದ್ದೀನಿ. ಇದಕ್ಕೆ ಅಳಸಿನ ಬೀಜ, ತರಕಾರಿ ಮಿಕ್ಸ್, ಬೀನ್ಸು, ಬದನೆಕಾಯಿ, ಆಲೂಗೆಡ್ಡೆ ಇಷ್ಟು ಮಿಕ್ಸ್ ತರಕಾರಿ ತೊಗೊಂಡಿದ್ದೀನಿ. ಅಳಸಿನ ಬೀಜ ಮೇಯ್ನ್ ತೊಗೊಂಡಿದ್ದೀನಿ. ಇದಕ್ಕೆ ರುಬ್ಬಕ್ಕೆ ನಾನು 4 ಟೊಮೊಟೊ, ಕೊತ್ತಂಬರಿ, ಈರುಳ್ಳಿ, ಸ್ವಲ್ಪ ಕಾಯಿ ತುರಿ, ಒಗ್ಗರಣೆಗೆ ಕರಿಬೇವು ಇಷ್ಟನ್ನು ನಾನು ತೊಗೊಂಡಿದ್ದೀನಿ. ಇಷ್ಟನ್ನು ನಾನು ಅರ್ಧ ಈರುಳ್ಳಿ, ಅರ್ಧ ಟೊಮೊಟೊನ ರುಬ್ಬಕ್ಕೆ ಹಾಕ್ತೀನಿ. ಅರ್ಧ ಈರುಳ್ಳಿ, ಅರ್ಧ ಟೊಮೊಟೊನ ತರಕಾರಿ ಒಳಗೆ ಬೇಯಕ್ಕೆ ಹಾಕ್ತೀನಿ. ಸೈಡಲ್ಲಿ ನಾನು ಹುಳಿ ಸಾಂಬಾರು ಪುಡಿನ 3 ಸ್ಪೂನ್ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ, ಖಾರ ಒಂದು ಸ್ವಲ್ಪ ಬೇಕು ಅಂತ ಖಾರದ ಪುಡಿ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇಲ್ಲಿ ಬೇಳೆನ ಸ್ವಲ್ಪ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅಂದರೆ ಒಂದು ವಿಷಲ್ ಹಾಕಿದ್ದೀನಿ ಅಷ್ಟೇ. ಇದಕ್ಕೆ ಮಿಕ್ಸ್ ತರಕಾರಿ ಹಾಕ್ತಾಯಿದ್ದೀನಿ ಮಿಕ್ಸ್ ಎಲ್ಲ ತರಕಾರಿ ಹಾಕಿ ಬೇಳೆ ಬೆಂದಿರೋದಕ್ಕೆ ಮತ್ತೆ ಅದನ್ನು 3/4% ತರಕಾರಿ ಬೇಯಿಸ್ಕೊತಾ ಇದ್ದೀನಿ. ಸೈಡಲ್ಲಿ ನಾನು ಕೊತ್ತಂಬರಿ, ಈರುಳ್ಳಿ ಅರ್ಧ ಈರುಳ್ಳಿ ಹಾಕಬೇಕು ಹೆಚ್ಕೊಂಡಿರೋದ್ರಲ್ಲಿ, ಕಾಯಿ ತುರಿ ಹಾಕ್ತಾಯಿದ್ದೀನಿ, ಅರ್ಧ ಟೊಮೊಟೊ ಹಾಕಬೇಕು. ಅಂದರೆ ಅರ್ಧ ಹೆಚ್ಕೊಂಡಿರೋದು ಅರ್ಧ ಇದಕ್ಕೆ, ಅರ್ಧ ತರಕಾರಿಗೆ ಹಾಕಬೇಕು ಬೇಯೋಕ್ಕೆ. ನಾನು ಅರ್ಧ ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಇಷ್ಟು ಹಾಕ್ತಾಯಿದ್ದೀನಿ. ಹುಳಿ ಸಾಂಬಾರು ಪುಡಿ, ಇದು ಹುಳಿ ಸಾಂಬಾರು ಪುಡಿ ಖಾರದ ಪುಡಿ ಮಿಕ್ಸ್ ಆಗೇ ಇರೋದು. ಇದು ನಾನು ಒಂದು ಸ್ವಲ್ಪ ಖಾರ ಇರಲಿ ಅಂದ್ಬಿಟ್ಟು ಅರ್ಧ ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ. ಇದು ಹುಳಿ ಸಾಂಬಾರು ಪುಡಿ. ಇನ್ನೂ ಸ್ವಲ್ಪ ಖಾರ ಬೇಕು ಅಂದ್ಬಿಟ್ಟು ನಾನು ಇದು ಮಿಕ್ಸ್ ಇರುತ್ತೆ ಖಾರದ ಪುಡಿ. ಹುಳಿ ಸಾಂಬಾರು ಪುಡಿ ಅಂತಲೇ ತರಕಾರಿ ಸಾಂಬಾರು ಮಾಡಿದಾಗ ಇದನ್ನೇ ಹಾಕೋದು ನಾವು. ಇದು ಖಾರದ ಪುಡಿ ಎಲ್ಲ ಮಿಕ್ಸ್ ಆಗಿರುತ್ತೆ. ನಾನು ಇನ್ನೂ ಸ್ವಲ್ಪ ಖಾರ ಬೇಕು ಅಂತ ಹಾಕಿ ಅದನ್ನು ರುಬ್ಕೋತಾ ಇದ್ದೀನಿ ಸೈಡಲ್ಲಿ. ಇಲ್ಲಿ ತರಕಾರಿನ 3/4% ಬೇಯಿಸ್ತಾ ಇದ್ದೀನಿ. ನೋಡಿ, ಟೊಮೊಟೊ ಈರುಳ್ಳಿನೇ ತರಕಾರಿ ಒಳಗಡೆ ಅರ್ಧ ಹಾಕಿದ್ದೀನಿ, ಬೇಯ್ತಾ ಇದೆ ಚೆನ್ನಾಗಿ. ಅದು ಬೆಂದಮೇಲೆ 3/4% ಬೆಂದಮೇಲೆ ರುಬ್ಬಿರೋ ಅಂಥ ಮಿಶ್ರಣನ ಅದಕ್ಕೆ ಹಾಕ್ತಾಯಿದ್ದೀನಿ. ತರಕಾರಿ ಬೆಂದಿರಬೇಕು 3/4%. ಆಮೇಲೆ ರುಬ್ಬಿರೋ ಅಂಥ ಮಸಾಲೆನ ಹಾಕಬೇಕು. ರುಬ್ಬಿರೋ ಅಂಥ ಮಿಶ್ರಣ ಹಾಕಿ ನಾವು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಮಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಸಮ ಮಾಡಿ ಅದನ್ನು ಚೆನ್ನಾಗಿ ಕುದಿಸ್ಬೇಕು. ತರಕಾರಿ ಎಲ್ಲ ಚೆನ್ನಾಗಿ ಸಾಂಬಾರು ಬರಬೇಕು, ಚೆನ್ನಾಗಿ ಬೇಯಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕಿ ಸಮ ಮಾಡಿ ಚೆನ್ನಾಗಿ ಕುದಿಸಿ. ನೋಡಿ, ಈ ಥರ ಚೆನ್ನಾಗಿ ನೀರನ್ನೆಲ್ಲ ಕರೆಕ್ಟಾಗಿ ಮಾಡಿ ಇದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಮ ಮಾಡಿ ಇದನ್ನು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಆ ನೊರೆ ಎಲ್ಲ ಚೆನ್ನಾಗಿ ಹೋಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಸೈಡಲ್ಲಿ ನಾನು ಒಗ್ಗರಣೆ ಕೊಡ್ತಾಯಿದ್ದೀನಿ. ನೋಡಿ, ಇಷ್ಟು ನೀರು ಹಾಕಿದರೆ ಸಾಕಾಗುತ್ತೆ. ತರಕಾರಿ ಎಲ್ಲ ಬೇಯೋ ಅಷ್ಟೊತ್ತಿಗೆ ಚೆನ್ನಾಗಿ ಬರುತ್ತೆ ಸಾಂಬಾರು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಮ ಮಾಡಿ. ನೆಕ್ಸ್ಟು ಇಲ್ಲಿ ಒಗ್ಗರಣೆಗೆ ನಾನು ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಆ ಒಗ್ಗರಣೆ ನಾನು ಈ ಕುದೀತಾ ಇರೋ ಸಾಂಬಾರಿಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ನೋಡಿ, ಕುದೀತಿರೋ ಸಾಂಬಾರಿಗೆ ಒಗ್ಗರಣೆ ಹಾಕ್ಬಿಟ್ಟೆ. ನೋಡಿ, ಇವತ್ತಿನ ತರಕಾರಿ ಸಾಂಬಾರು, ಹಲಸಿನ ಬೀಜನ ತರಕಾರಿ ಸಾಂಬಾರು ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇವತ್ತು ವಿಡಿಯೋ ನೋಡ್ತಿದ್ರೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಈ ಥರ ಹಲಸಿನ ಬೀಜದ ಸಾಂಬಾರು ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ.